ನಮಸ್ಕಾರ. ಇಂದು ನಾವು ಟ್ರಾನ್ಸಿಸ್ಟರ್ಗಳ ವಿಧಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವ ಮೂಲಕ ಅವುಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಸೆಷನ್ ಉದ್ದೇಶಗಳು. ಈ ವಿಡಿಯೋದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಟ್ರಾನ್ಸಿಸ್ಟರ್ ಅನ್ನು ಅದರ ಟೈಪ್ ಸಂಖ್ಯೆಯಿಂದ ಗುರುತಿಸುವುದು, ಡೇಟಾ ಪುಸ್ತಕವನ್ನು ಉಲ್ಲೇಖಿಸುವ ಕೆಳಗಿನ ಮಾಹಿತಿ. ಎ. ಸಿಲಿಕಾನ್ ಅಥವಾ ಜರ್ಮೇನಿಯಂ. ಬಿ. ಪಿಎನ್ಪಿ ಅಥವಾ ಎನ್ಪಿಎನ್. ಸಿ. ಪ್ಯಾಕೇಜ್ ಪ್ರಕಾರ. ಡಿ. ಬೇಸ್, ಎಮಿಟರ್, ಕಲೆಕ್ಟರ್ ಪಿನ್ಗಳು. ಎರಡನೆಯದಾಗಿ ಕೊಟ್ಟಿರುವ ಟ್ರಾನ್ಸಿಸ್ಟರ್ ಸ್ಥಿತಿಯನ್ನು ಓಮ್ನಿಮೀಟರ್ ಅಥವಾ ಮಲ್ಟಿಮೀಟರ್ ಬಳಸಿ ಪರೀಕ್ಷಿಸಿ. ಟ್ರಾನ್ಸಿಸ್ಟರ್ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಟ್ರಾನ್ಸಿಸ್ಟರ್ ಒಂದು ಸಕ್ರಿಯ ಸಾಧನವಾಗಿದ್ದು ಇದನ್ನು ಆಧುನಿಕ ಎಲೆಕ್ಟ್ರಾನಿಕ್ಸ್ ಹೃದಯಕ್ಕೆ ಹೋಲಿಸಬಹುದು. ಇದು ಇನ್ಪುಟ್ ನಲ್ಲಿ ಅಥವಾ ವೋಲ್ಟೇಜ್ ರೂಪದಲ್ಲಿ ಸಣ್ಣ ವಿದ್ಯುತ್ ಸಂಕೇತವನ್ನು ಸ್ವೀಕರಿಸುತ್ತದೆ, ನಂತರ ವರ್ಧಿಸುತ್ತದೆ, ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಔಟ್ಪುಟ್ ನಲ್ಲಿ ದೊಡ್ಡ ಸಂಕೇತವನ್ನು ಒದಗಿಸುತ್ತದೆ. ರೇಡಿಯೋಗಳು, ಟಿವಿಗಳು, ಟೇಪ್ ರೆಕಾರ್ಡ್ಗಳು, ಕಂಪ್ಯೂಟರ್ಗಳು ಮುಂತಾದ ಬಹುತೇಕ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗುತ್ತದೆ. ಟ್ರಾನ್ಸಿಸ್ಟರ್ಗಳ ಕೆಲವು ಪ್ರಯೋಜನಗಳು: ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ, ತೂಕದಲ್ಲಿ ಹಗುರ, ಶಾಖದ ರೂಪದಲ್ಲಿ ಕನಿಷ್ಠ ವಿದ್ಯುತ್ ನಷ್ಟ, ಕಡಿಮೆ ಆಪರೇಟಿಂಗ್ ವೋಲ್ಟೇಜ್, ನಿರ್ಮಾಣದಲ್ಲಿ ಒರಟಾಗಿದೆ, ದೀರ್ಘಾಯುಷ್ಯ ಮತ್ತು ಅಗ್ಗದ. ಎರಡು ಡಯೋಡ್ಗಳು ಒಂದು ಘಟಕವನ್ನು ತಯಾರಿಸುತ್ತವೆ, ಇದನ್ನು ಟ್ರಾನ್ಸಿಸ್ಟರ್ ಎಂದು ಕರೆಯಲಾಗುತ್ತದೆ. ಟ್ರಾನ್ಸಿಸ್ಟರ್ ಎಂಬುದು ಎರಡು ಡಯೋಡ್ಗಳ ಗುಂಪಾಗಿದ್ದು ಅವುಗಳ ಕ್ಯಾಥೋಡ್ಗಳು ಅಥವಾ ಅನೋಡ್ಗಳನ್ನು ಒಟ್ಟಿಗೆ ಕಟ್ಟಲಾಗಿದೆ. ಇದು ವಿದ್ಯುತ್ ಪ್ರವಾಹವನ್ನು ಸಾಗಿಸುವ 3 ಟರ್ಮಿನಲ್ಗಳನ್ನು ಹೊಂದಿದ್ದು ಮತ್ತು ಬಾಹ್ಯ ಸರ್ಕ್ಯೂಟ್ಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಡಯೋಡ್ಗಳಲ್ಲಿ ಇರುವಂತೆ ಮೇಲಿನ 2 ಪ್ರಮುಖ ಅರೆವಾಹಕಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿಕೊಂಡು ಟ್ರಾನ್ಸಿಸ್ಟರ್ಗಳನ್ನು ತಯಾರಿಸಬಹುದು. ಆದಾಗ್ಯೂ ಹೆಚ್ಚಿನ ಟ್ರಾನ್ಸಿಸ್ಟರ್ಗಳನ್ನು ಸಿಲಿಕಾನ್ ಬಳಸಿ ತಯಾರಿಸಲಾಗುತ್ತದೆ. ಏಕೆಂದರೆ ಜರ್ಮೇನಿಯಂ ಟ್ರಾನ್ಸಿಸ್ಟರ್ಗೆ ಹೋಲಿಸಿದರೆ ಸಿಲಿಕಾನ್ ಟ್ರಾನ್ಸಿಸ್ಟರ್ಗಳು ವ್ಯಾಪಕ ತಾಪಮಾನದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಉಷ್ಣ ಸ್ಥಿರತೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಮೂಲತಃ ಟ್ರಾನ್ಸಿಸ್ಟರ್ಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಎನ್ಪಿಎನ್ ಟ್ರಾನ್ಸಿಸ್ಟರ್, ಪಿಎನ್ಪಿ ಟ್ರಾನ್ಸಿಸ್ಟರ್. ಎನ್ಪಿಎನ್ ಮತ್ತು ಪಿಎನ್ಪಿ ಟ್ರಾನ್ಸಿಸ್ಟರ್ಗಳು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಸಮಾನವಾಗಿ ಉಪಯುಕ್ತವಾಗಿವೆ. ಆದಾಗ್ಯೂ ಪಿಎನ್ಪಿಗೆ ಹೋಲಿಸಿದರೆ ಎನ್ಪಿಎನ್ ಹೆಚ್ಚಿನ ಸ್ವಿಚಿಂಗ್ ವೇಗವನ್ನು ಹೊಂದಿರುವ ಕಾರಣಕ್ಕಾಗಿ ಎನ್ಪಿಎನ್ ಟ್ರಾನ್ಸಿಸ್ಟರ್ಗಳನ್ನು ಆದ್ಯತೆ ನೀಡಲಾಗುತ್ತದೆ. ಕಾರ್ಯ 1. ಡೇಟಾ ಕೈಪಿಡಿಯನ್ನು ಉಲ್ಲೇಖಿಸಿ ಟ್ರಾನ್ಸಿಸ್ಟರ್ ಪ್ರಕಾರ ಮತ್ತು ಲೀಡ್ಗಳನ್ನು ಗುರುತಿಸಿ. ಪ್ಲಾಸ್ಟಿಕ್ ಕವಚದಲ್ಲಿ ಟ್ರಾನ್ಸಿಸ್ಟರ್ನ ಒಂದು ಬದಿಯು ಸಮತಟ್ಟಾಗಿದೆ, ಅದು ಮುಂಭಾಗದ ಭಾಗವಾಗಿದೆ ಮತ್ತು ಪಿನ್ಗಳನ್ನು ಕ್ರಮಬದ್ಧವಾಗಿ ಜೋಡಿಸಲಾಗಿದೆ. ಪಿನ್ಗಳನ್ನು ಗುರುತಿಸಲು ಮುಂಭಾಗದ ಸಮತಟ್ಟಾದ ಭಾಗವನ್ನು ನಿಮ್ಮ ಎದುರಿಗೆ ಇಟ್ಟುಕೊಳ್ಳಿ ಮತ್ತು ಪಿನ್ಗಳನ್ನು 1, 2, 3 ಎಂದು ಎಣಿಸಿ. ಲೋಹದ ಕ್ಯಾಪ್ಗಳಲ್ಲಿ ಪಿನ್ಗಳನ್ನು ವೃತ್ತಾಕಾರವಾಗಿ ಜೋಡಿಸಲಾಗುತ್ತದೆ. ನಲ್ಲಿ ಟ್ಯಾಬ್ ಅನ್ನು ಹುಡುಕಿ. ಎನ್ಪಿಎನ್ ಪ್ರಕಾರದಲ್ಲಿ ಕ್ಲೋಸ್ ಟ್ಯಾಬ್ ನಲ್ಲಿನ ಪಿನ್ ಎಮಿಟರ್ ಆಗಿದೆ, ವಿರುದ್ಧವಾದುದು ಸಂಗ್ರಾಹಕ ಮತ್ತು ಮಧ್ಯದ್ದು ಬೇಸ್ ಆಗಿದೆ. ಪಿಎನ್ಪಿಯಲ್ಲಿ ಪಿನ್ಗಳು ಹಿಮ್ಮುಖಗೊಳಿಸಲಾಗುತ್ತವೆ. ಈಗ ನೀಡಿರುವ ವರ್ಗೀಕೃತ ಲಾಟ್ನಿಂದ ಯಾವುದಾದರೂ ಒಂದು ಟ್ರಾನ್ಸಿಸ್ಟರ್ ಅನ್ನು ತೆಗೆದುಕೊಳ್ಳಿ. ಅದರ ಲೇಬಲ್ ಸಂಖ್ಯೆ ಮತ್ತು ಟ್ರಾನ್ಸಿಸ್ಟರ್ ಪ್ರಕಾರದ ಸಂಖ್ಯೆಯನ್ನು ಟ್ಯಾಬ್ಯುಲೇಷನ್ ನಲ್ಲಿ ನಮೂದಿಸಿ. ಟ್ರಾನ್ಸಿಸ್ಟರ್ ಡೇಟಾ ಕೈಪಿಡಿಯನ್ನು ನೋಡಿ. ಟ್ಯಾಬ್ಯುಲೇಷನ್ ನಲ್ಲಿ ಟ್ರಾನ್ಸಿಸ್ಟರ್ನ ಕೆಳಗಿನ ವಿವರಗಳನ್ನು ಹುಡುಕಿ ಮತ್ತು ದಾಖಲಿಸಿ. ಸಿಲಿಕಾನ್ ಆಗಿರಲಿ ಅಥವಾ ಜರ್ಮೇನಿಯಂ ಆಗಿರಲಿ, ಎನ್ಪಿಎನ್ ಆಗಿರಲಿ ಅಥವಾ ಪಿಎನ್ಪಿ ಆಗಿರಲಿ, ಪ್ಯಾಕೇಜಿಂಗ್ ಪ್ರಕಾರ ಅಥವಾ ಕೇಸ್ ಔಟ್ಲೈನ್, ಉದಾಹರಣೆಗೆ T05, T07 ಇತ್ಯಾದಿ. ದಾಖಲಾಗಿಸಿದ ಪ್ಯಾಕೇಜ್ ಪ್ರಕಾರ ಟ್ರಾನ್ಸಿಸ್ಟರ್ ಡೇಟಾ ಕೈಪಿಡಿಯನ್ನು ನೋಡಿ ಮತ್ತು ಟ್ಯಾಬ್ಯುಲೇಷನ್ ನಲ್ಲಿ ಟ್ರಾನ್ಸಿಸ್ಟರ್ಗೆ ಬೇಸ್, ಎಮಿಟರ್ ಮತ್ತು ಕಲೆಕ್ಟರ್ ಅನ್ನು ಸೂಚಿಸುವ ಪಿನ್ ರೇಖಾಚಿತ್ರವನ್ನು ಎಳೆಯಿರಿ. ಕೊಟ್ಟಿರುವ ಬಣ್ಣದ ಸ್ಕೀಮ್ ಅನ್ನು ಬಳಸಿಕೊಂಡು ಟ್ರಾನ್ಸಿಸ್ಟರ್ನ ಗುರುತಿಸಲಾದ ಪಿನ್ಗಳಿಗೆ ಸೂಕ್ತವಾದ ಉದ್ದದ ಸ್ಲೀವ್ಸ್ ಗಳನ್ನು ಇರಿಸಿ. ಬೇಸ್ ನೀಲಿ ಬಣ್ಣದ ಸ್ಲೀವ್, ಎಮಿಟರ್ ಕೆಂಪು ಬಣ್ಣದ ಸ್ಲೀವ್,
ಕಲೆಕ್ಟರ್ ಹಳದಿ ಬಣ್ಣದ ಸ್ಲೀವ್, ಶೀಲ್ಡ್ ಕಪ್ಪು ಬಣ್ಣದ ಸ್ಲೀವ್. ಪವರ್ ಟ್ರಾನ್ಸಿಸ್ಟರ್ಗಳಲ್ಲಿ ಲೋಹದ ದೇಹವೇ ಸಂಗ್ರಾಹಕವಾಗಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಪೆನ್ಸಿಲ್ ಬಳಸಿ ಲೋಹದ ದೇಹದ ಮೇಲೆ ಸಿ ಯನ್ನು ಮಾರ್ಕ್ ಮಾಡಿ. ಎಲ್ಲಾ ಟ್ರಾನ್ಸಿಸ್ಟರ್ಗಳು ಶೀಲ್ಡ್ ಪಿನ್ ಅನ್ನು ಹೊಂದಿರುವುದಿಲ್ಲ. ಪಿನ್ ಜೋಡಣೆಯು ಟ್ರಾನ್ಸಿಸ್ಟರ್ನ ಪ್ರಕಾರ, ಕೋಡ್ ಮತ್ತು ತಯಾರಕರೊಂದಿಗೆ ಬದಲಾಗುತ್ತದೆ. ಪಟ್ಟಿಯಲ್ಲಿ ಇದು ಸಂಬಂಧಿತ ಕೋಡ್ಗಳಿಗೆ ಪಿನ್ ಸಂಖ್ಯೆಯು ಅನುಕ್ರಮವನ್ನು ತೋರಿಸಿದೆ. ಕಾರ್ಯ 2. ಪಿಎನ್ಪಿ ಅಥವಾ ಎನ್ಪಿಎನ್ ಪ್ರಕಾರಕ್ಕಾಗಿ ಟ್ರಾನ್ಸಿಸ್ಟರ್ ಅನ್ನು ಪರಿಶೀಲಿಸಿ. ಟ್ರಾನ್ಸಿಸ್ಟರ್ನ ಸಂಖ್ಯೆಗೆ ಸಂಬಂಧಿಸಿದಂತೆ ಡೇಟಾ ಪುಸ್ತಕವನ್ನು ಉಲ್ಲೇಖಿಸುವುದರಿಂದ ಟ್ರಾನ್ಸಿಸ್ಟರ್ನ ಪಿಎನ್ಪಿ ಅಥವಾ ಎನ್ಪಿಎನ್ ಎಂಬುದನ್ನು ಮಾಹಿತಿಯು ನೀಡುತ್ತದೆ. ಓಮ್ನಿಮೀಟರ್ ಲೀಡ್ಗಳ ಧನಾತ್ಮಕ ಮತ್ತು ಋಣಾತ್ಮಕ ಧ್ರುವೀಯತೆಯನ್ನು ಖಚಿತಪಡಿಸಿ ಅಥವಾ ಡಿಜಿಟಲ್ ಮಲ್ಟಿಮೀಟರ್ ಅನ್ನು ರೆಸಿಸ್ಟೆನ್ಸ್ ಮೋಡ್ ನಲ್ಲಿ ಹೊಂದಿಸಿ. ಓಮ್ನಿಮೀಟರ್ ಟೆಸ್ಟ್ ಪ್ರೋಡ್ ಋಣಾತ್ಮಕ ಲೀಡ್ ಬೇಸ್ಗೆ ಮತ್ತು ಓಮ್ನಿಮೀಟರ್ ಧನಾತ್ಮಕ ಲೀಡ್ ಅನ್ನು ಟ್ರಾನ್ಸಿಸ್ಟರ್ ಹೊರಸೂಸುವಿಕೆಗೆ ಹುಕ್ ಮಾಡಿ. ರೆಸಿಸ್ಟೆನ್ಸ್ ಮೌಲ್ಯವನ್ನು ಓದಿ. ಕಡಿಮೆ ರೀಡಿಂಗ್ ಟ್ರಾನ್ಸಿಸ್ಟರ್ ಪಿಎನ್ಪಿ ಎಂದು ತೋರಿಸುತ್ತದೆ ಮತ್ತು ಟ್ರಾನ್ಸಿಸ್ಟರ್ ಸ್ಥಿತಿಯು ಉತ್ತಮವಾಗಿದ್ದರೆ ಹೆಚ್ಚಿನ ರೀಡಿಂಗ್ ಟ್ರಾನ್ಸಿಸ್ಟರ್ ಎನ್ಪಿಎನ್ ಎಂದು ತೋರಿಸುತ್ತದೆ. ಕಾರ್ಯ 3. ಟ್ರಾನ್ಸಿಸ್ಟರ್ ಅನ್ನು ಅದರ ಕೆಲಸದ ಸ್ಥಿತಿಗಾಗಿ ಪರೀಕ್ಷಿಸಿ. ಡೇಟಾ ಶೀಟ್ನಿಂದ ಎನ್ಪಿಎನ್ ಟ್ರಾನ್ಸಿಸ್ಟರ್ BC547 ಎಮಿಟರ್, ಬೇಸ್ ಮತ್ತು ಕಲೆಕ್ಟರ್ನ ಟರ್ಮಿನಲ್ಗಳನ್ನು ಗುರುತಿಸಿ. ಸೆಲೆಕ್ಟರ್ ಸ್ವಿಚ್ ಬಳಸಿಕೊಂಡು ಡಯೋಡ್ ಪರೀಕ್ಷೆ ಸ್ಥಾನದಲ್ಲಿ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಮಲ್ಟಿಮೀಟರ್ನ ಕೆಂಪು ಮತ್ತು ಕಪ್ಪು ಪ್ರೋಬ್ಸ್ ಅನ್ನು ಅನುಕ್ರಮವಾಗಿ ಟ್ರಾನ್ಸಿಸ್ಟರ್ನ ಬೇಸ್ ಮತ್ತು ಎಮಿಟರ್ ಟರ್ಮಿನಲ್ನಲ್ಲಿ ಇರಿಸಿ, ಅಂದರೆ ಫಾರ್ವರ್ಡ್ ಬಯಾಸ್. ಓದುವಿಕೆಯನ್ನು ಗಮನಿಸಿ ಮತ್ತು ಕೋಷ್ಟಕದೊಂದಿಗೆ ಪರಿಶೀಲಿಸಿ. ಮಲ್ಟಿಮೀಟರ್ ಕ್ರಮವಾಗಿ ಟ್ರಾನ್ಸಿಸ್ಟರ್ನ ಹೊರಸೂಸುವ ಮತ್ತು ಮೂಲ ಟರ್ಮಿನಲ್ಗಳಲ್ಲಿ ಕೆಂಪು ಮತ್ತು ಕಪ್ಪು ಪ್ರೋಬ್ಸ್ಗಳನ್ನು ಹಿಮ್ಮುಖಗೊಳಿಸಲಾಗಿದೆ, ಅಂದರೆ ರಿವರ್ಸ್ ಬಯಾಸ್. ಓದುವಿಕೆಯನ್ನು ಗಮನಿಸಿ ಮತ್ತು ಕೋಷ್ಟಕದೊಂದಿಗೆ ಪರಿಶೀಲಿಸಿ. ಅಳತೆ ಮಾಡಲಾದ ರೀಡಿಂಗ್ಸ್ ಟ್ಯಾಬ್ಯುಲೇಷನ್ನೊಂದಿಗೆ ಹೊಂದಿಕೆಯಾಗದಿದ್ದರೆ ಟ್ರಾನ್ಸಿಸ್ಟರ್ ದೋಷಯುಕ್ತವಾಗಿರುತ್ತದೆ. ಪಿಎನ್ಪಿ ಟ್ರಾನ್ಸಿಸ್ಟರ್ ಅನ್ನು ಪರೀಕ್ಷಿಸುವುದು. ಡೇಟಾ ಶೀಟ್ನಿಂದ ಪಿಎನ್ಪಿ ಟ್ರಾನ್ಸಿಸ್ಟರ್ BC557 ಎಮಿಟರ್, ಬೇಸ್ ಮತ್ತು ಕಲೆಕ್ಟರ್ನ ಟರ್ಮಿನಲ್ಗಳನ್ನು ಗುರುತಿಸಿ. ಮಲ್ಟಿಮೀಟರ್ ಅನ್ನು ಡಯೋಡ್ ಪರೀಕ್ಷಾ ಸ್ಥಾನದಲ್ಲಿ ಹೊಂದಿಸಿ. ಕೋಷ್ಟಕದಲ್ಲಿ ತೋರಿಸುವಂತೆ ಪಿಎನ್ಪಿ ಟ್ರಾನ್ಸಿಸ್ಟರ್ನ ಟರ್ಮಿನಲ್ಗಳ ನಡುವೆ ಮಲ್ಟಿಮೀಟರ್ ಪ್ರೋಬ್ಸ್ಗಳನ್ನು ಇರಿಸಿ ಮತ್ತು ರೀಡಿಂಗ್ ಅನ್ನು ಪರಿಶೀಲಿಸಿ. ರೀಡಿಂಗ್ಸ್ ಟೇಬಲ್ಗೆ ಹೊಂದಿಕೆಯಾಗದಿದ್ದರೆ ಟ್ರಾನ್ಸಿಸ್ಟರ್ ದೋಷಯುಕ್ತವಾಗಿರುತ್ತದೆ. ಟ್ರಾನ್ಸಿಸ್ಟರ್ನಲ್ಲಿನ ಪ್ರತಿ ಪಿಎನ್ ಜಂಕ್ಷನ್ನಲ್ಲಿ ಕೋಷ್ಟಕದಲ್ಲಿ ನೀಡಲಾದ ಸ್ಥಿತಿಯನ್ನು ಹೋಲಿಕೆ ಮಾಡಿ ಮತ್ತು ಟ್ರಾನ್ಸಿಸ್ಟರ್ನ ಉತ್ತಮ ಸ್ಥಿತಿಯಲ್ಲಿದೆಯೋ ಅಥವಾ ದೋಷಯುಕ್ತವಾಗಿದೆಯೋ ಎಂಬುದನ್ನು ಪರಿಶೀಲಿಸಿ. ಈ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ಟ್ರಾನ್ಸಿಸ್ಟರ್ಗಳ ವಿಧಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವ ಮೂಲಕ ಅವುಗಳ ಕಾರ್ಯನಿರ್ವಹಣೆಯನ್ನು ಹೇಗೆ ಪರಿಶೀಲಿಸುವುದು ಎಂದು ನೀವು ಅರಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ನಿಮ್ಮ ಬೋಧಕರೊಂದಿಗೆ ಇದನ್ನು ನೀವು ಅಭ್ಯಾಸ ಮಾಡಿ.